ಬ್ರಿಕ್ಸ್ ರೂಪಾಯಿ, ಬ್ರಿಕ್ಸ್ ಡಾಲರ್ ಸಿಸ್ಟಮ್, ಈ ವಿಷಯಗಳನ್ನ ಇಷ್ಟು ದಿವಸ ನಾವು ಕೇವಲ ಕೇಳ್ತಾ ಇದ್ವಿ. ಈಗ ಮೂರ್ತ ಸ್ವರೂಪಕ್ಕೆ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬ್ರೆಜಿಲ್ ನಲ್ಲಿ ಬ್ರಿಕ್ಸ್ ಮೀಟಿಂಗ್ ನಡೆದಿದೆ. ಅಲ್ಲಿ ಡಾಲರ್ಗೆ ಸಡ್ಡು ಹೊಡೆಯಲಾಗಿದೆ. ಅದರಲ್ಲೂ ರಷ್ಯಾ ಅಧ್ಯಕ್ಷ ಪುಟಿನ್ ರಂತೂ ಬ್ರಿಕ್ಸ್ ದೇಶಗಳ ಜೊತೆಗೂಡಿ ಡಾಲರ್ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಟ್ರಂಪ್ರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ, ಏನು ತೋಚದಂತಾಗಿದೆ. ಧಮಕಿ ಆಗ್ತಾ ಇದ್ದಾರೆ ಬ್ರಿಕ್ಸ್ ದೇಶಗಳಿಗೆ. ಒಂದು ವೇಳೆ ಬ್ರಿಕ್ಸ್ ಏನಾದ್ರೂ ಪೇಮೆಂಟ್ ಸಿಸ್ಟಮ್ ತಂದಿದ್ದೇ ಆದ್ರೆ, ಆಂಟಿ ಅಮೆರಿಕ ಪಾಲಿಸಿಗಳನ್ನ ಮಾಡಿದ್ದೇ ಆದ್ರೆ, ಈಗೇನು ನಾನು ಅವರ ಮೇಲೆ ಟ್ಯಾರಿಫ್ ಹಾಕಿದ್ದೇನೆ ಅದನ್ನ ಮತ್ತೆ ಪ್ಲಸ್ 10% ಆಡ್ ಮಾಡಿ ಜಾಸ್ತಿ ಮಾಡ್ತೇನೆ ಅಂತ ಧಮಕಿ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಂಚಿಕೆ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಏನಿದು ಡಾಲರ್ಗೆ ಪರ್ಯಾಯವಾಗಿ ಮಾಡಿರುವ ರೂಪಾಯಿ ವ್ಯವಸ್ಥೆ, ಬ್ರಿಕ್ಸ್ ನ ರೂಪಾಯಿ ವ್ಯವಸ್ಥೆ ಸಂಪೂರ್ಣ ಅರ್ಥ ಆಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಬ್ರಿಕ್ಸ್ ನೇಷನ್ ಗಳ ಸಂಘಟನೆ ಎಷ್ಟು ಬಲಿಷ್ಠ ಆಗಿದೆ ಅಂದ್ರೆ ಪ್ರಪಂಚದಾದ್ಯಂತ ಎಲ್ಲೆಲ್ಲೂ ಬರೀ ಬ್ರಿಕ್ಸ್ ದೇ ಚರ್ಚೆ. ನೇರ ಯೂನಿವರ್ಸಲಿ ಅಕ್ಸೆಪ್ಟೆಡ್ ವ್ಯವಹಾರ ವಹಿವಾಟು ನಡೆಯುವ ಡಾಲರ್ಗೆ ಸಡ್ಡು ಹೊಡೆದಿದೆ ಬ್ರಿಕ್ಸ್ ನ ಕರೆನ್ಸಿ ವ್ಯವಸ್ಥೆ. ಈಗ ಯಾವಾಗ ಬ್ರಿಕ್ಸ್ ದೇಶಗಳ ಒಕ್ಕೂಟ ಸ್ಥಾಪನೆಯಾಯಿತೋ ಆಗ್ಲೇ ಏನಾದ್ರೂ ಡಾಲರ್ಗೆ ಪರ್ಯಾಯವಾಗಿ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ನ ಅಡಾಪ್ಟ್ ಮಾಡಿಕೊಂಡಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಡಾಲರ್ ನ ಬೆಲೆ ಪ್ರಪಂಚದ ಮಾರುಕಟ್ಟೆನಲ್ಲಿ ಪಾತಾಳ ಸೇರಿಬಿಡ್ತಾ ಇತ್ತು. ಅಮೆರಿಕದ ದಬ್ದಬ ಅರ್ಧಕ್ಕರ್ಧ ವಿಶ್ವ ಮಾರುಕಟ್ಟೆನಲ್ಲಿ ಕಡಿಮೆಯಾಗಿ ಹೋಗ್ತಾ ಇತ್ತು. ಈಗಲೂ ಕಾಲ ಮಿಂಚಿಲ್ಲ ಸ್ನೇಹಿತರೆ. ಒಂದು ಸೂಜಿಯಿಂದ ಹಿಡಿದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ವರೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಖರೀದಿ ಮಾಡಿದ್ರು ಅದು ಡಾಲರ್ ನಲ್ಲೇ ಎಕ್ಸ್ಚೇಂಜ್ ಆಗೋದು, ಟ್ರಾನ್ಸಾಕ್ಷನ್ ಆಗೋದು. ಏನು ದುರದೃಷ್ಟ ನೋಡಿ, ನಮ್ಮ ವಸ್ತುಗಳನ್ನ ನಾವು ಬೇರೆ ದೇಶದೊಂದಿಗೆ ವ್ಯಾಪಾರ ವಹಿವಾಟು ಮಾಡಿದಾಗ ಅದಕ್ಕೆ ಎಕ್ಸ್ಚೇಂಜ್ ಆಗಿ ನಾವು ಕರೆನ್ಸಿಯನ್ನ ಡಾಲರ್ ನಲ್ಲಿ ವಿನಿಮಯ ಮಾಡಿಕೊಳ್ಬೇಕು. ಇದು ಕೇವಲ ಭಾರತದ ಸ್ಥಿತಿ ಅಲ್ಲ, ಪ್ರಪಂಚದ ಎಲ್ಲ ದೇಶ, ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳ ಸ್ಥಿತಿನೂ ಹೀಗೆ ಇದೆ. ಸಂಪೂರ್ಣ ಡಾಲರ್ ಕರೆನ್ಸಿಯ ಮೇಲೆ ಡಿಪೆಂಡ್ ಆಗಿರುವ ಸನ್ನಿವೇಶಗಳೇ ಜಾಸ್ತಿ. ಅವಾಗ ಅಮೆರಿಕ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡುತ್ತೆ, ಬೇರೆ ದೇಶಗಳನ್ನ ಡಾಲರ್ ತೋರಿಸಿ ಒತ್ತಡ ಇರೋದಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ನಾವು ಡಾಲರ್ ನಲ್ಲಿ ವಿಶ್ವ ಮಟ್ಟದಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಚಾರ್ಜಸ್ ನ ಕೊಡ್ಬೇಕಾಗತ್ತೆ. ಆ ಚಾರ್ಜಸ್ ಬಗ್ಗೆ ಹೇಳಿದ್ರೆ ನೀವು ತಲೆ ತಿರುಗಿ ಬಿದ್ದು ಬಿಡ್ತೀರಾ. ಈಗ ಪ್ರಪಂಚ ಆಳ್ತಾ ಇರುವ ಡಾಲರ್ ವ್ಯವಸ್ಥೆ ಮತ್ತು ಡಾಲರ್ ಪೇಮೆಂಟ್ ಸಿಸ್ಟಮ್, ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಬಂದ ಮೇಲೆ ಕರೆನ್ಸಿಯ ಮೇಲಿನ ಹಿಡಿತ ಸಂಪೂರ್ಣವಾಗಿ ಪಾಶ್ಚಿಮಾತ್ಯ ದೇಶಗಳಿಂದ ಏಷ್ಯಾದ ಕಡೆಗೆ ಶಿಫ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಬ್ರಿಕ್ಸ್ ನಲ್ಲಿರುವ ಏಷ್ಯಾದ 2 ದೊಡ್ಡ ಕಂಟ್ರಿಗಳು ಭಾರತ ಮತ್ತು ಚೀನಾ. ಈಗ ನಿಮಗೆ ನಾನು ಹೇಳೋ ಮಾತಲ್ಲಿ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಆದ್ರೆ ಇದೇ ವಾಸ್ತವ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಿಂದೊಮ್ಮೆ ಡಾಲರ್ಗೆ ಪರ್ಯಾಯ ವ್ಯವಸ್ಥೆ ಆಗ್ಬೇಕು, ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಬರ್ಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ನಕ್ಕು ಬಿಡ್ತಾ ಇದ್ರು. ಈಗ ಹೌದಲ್ವಾ, ಹೀಗೂ ಆಗಬೇಕಲ್ವಾ, ಯಾಕಾಗಬಾರ್ದು ಅನ್ನುವ ಭರವಸೆಯ ಆಶಾ ಕಿರಣ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಡಾಲರ್ ವಿರುದ್ಧ ಯಾಕೆ ಕರೆನ್ಸಿ ಮಾಡಬಾರ್ದು, ಅದನ್ನು ಏಷ್ಯಾದ ಕಂಟ್ರಿಗಳೇ ಯಾಕೆ ಲೀಡ್ ಮಾಡಬಾರ್ದು. ಫೈನಲಿ ಈಗ ಅದಕ್ಕೊಂದು ರೂಪ ಬರ್ತಾ ಇದೆ. ಇಷ್ಟು ದಿವಸ ಅದು ಗಾಳಿ ಮಾತಾಗಿತ್ತು. ನೀವೇ ನೋಡಿ, ವಿಶ್ವಸಂಸ್ಥೆ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್, IMF ಹಣಕಾಸಿನ ವಿಚಾರದಲ್ಲಿ ಬೇರೆ ದೇಶಗಳಿಗೆ ಸಹಾಯದ ಹೆಸರಲ್ಲಿ ಅಲ್ಲೆಲ್ಲ ಪಾಶ್ಚಿಮಾತ್ಯ ದೇಶಗಳ ದಬ್ದಬ, ಅವೆಲ್ಲ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಕಪಿಮುಷ್ಟಿನಲ್ಲಿರೋದು. ಈಗ ವರ್ಲ್ಡ್ ಬ್ಯಾಂಕ್ ಮತ್ತು IMF ಸ್ಥಾಪನೆಯಾಗಿರುವ ಉದ್ದೇಶ ಏನು? ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹಣಕಾಸಿನ ನೆರವು ಕೊಟ್ಟು ಅವನ್ನು ಮೇಲೆತ್ತಬೇಕು ಅನ್ನೋದು. ಆದ್ರೆ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಇವನ್ನ ಕೈಗೊಂಬೆ ಮಾಡಿಕೊಂಡು ಭಾರತದಂತ ದೇಶವನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಳಸ್ತವೆ. ಮೊದಲೆಲ್ಲ ಏನಾಗ್ತಾ ಇತ್ತು, ವಿಶ್ವ ಮಟ್ಟದಲ್ಲಿ ಏಷ್ಯಾದ ಕಂಟ್ರೀಸ್ ಗಳ ಮಾತಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಯಾವಾಗ ಬ್ರಿಕ್ಸ್ ಫಾರ್ಮ್ ಆಯ್ತೋ ಹವಾ ಪೂರ್ತಿ ವೆಸ್ಟರ್ನ್ ನಿಂದ ಏಷ್ಯಾ ಕಂಟ್ರಿ ಕಡೆ ಹರಿಯೋದಕ್ಕೆ ಶುರುವಾಯಿತು. ಪ್ರಾರಂಭದಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಸೇರಿದ್ದು. ಈಗ ಬ್ರಿಕ್ಸ್ ನ ಸಂಖ್ಯೆ 11 ರಾಷ್ಟ್ರಗಳನ್ನು ಒಳಗೊಂಡಿದೆ. ಪ್ರಪಂಚದ 56% ಪಾಪ್ಯುಲೇಷನ್ ಈ ಬ್ರಿಕ್ಸ್ ಕಂಟ್ರಿಗಳಲ್ಲೇ ಇದೆ. ಗ್ಲೋಬಲ್ GDPಯ 44% ಈ ಬ್ರಿಕ್ಸ್ ಕಂಟ್ರಿಗಳಲ್ಲೇ ಇದೆ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದೇಶಗಳು ಅಮೆರಿಕ ಮತ್ತು ಅದರ ಡಾಲರ್ ಸಿಸ್ಟಮ್ ಕರೆನ್ಸಿಯಿಂದ ಪೀಡಿತರಾದವರೇ ಇದ್ದಾರೆ. ಉದಾಹರಣೆ ರಷ್ಯಾನೇ ತೆಗೆದುಕೊಳ್ಳಿ. ಯಾವಾಗ ಉಕ್ರೇನ್ ರಷ್ಯಾ ಯುದ್ಧ ಶುರುವಾಯಿತು, ಅಮೆರಿಕ ಸ್ಯಾಂಕ್ಷನ್ ಮೇಲೆ ಸ್ಯಾಂಕ್ಷನ್ ಆಗ್ತು. ರಷ್ಯಾ ವಿಶ್ವ ಮಾರುಕಟ್ಟೆನಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಡಾಲರ್ ಸಿಗಲ್ಲ. ಅವರು ಡಾಲರ್ ನಲ್ಲಿ ಪೇಮೆಂಟ್ ಮಾಡೋದಾಗ್ಲಿ, ಡಾಲರ್ ಸ್ವಿಫ್ಟ್ ಸಿಸ್ಟಮ್ ನ ಬಳಸೋದಕ್ಕಾಗ್ಲಿ ಬರೋದಿಲ್ಲ. ಇದು ಮನಸ್ಸಿಗೆ ಬಂದಂತೆ ಮಾಡಿದಂಗಲ್ವಾ. ಅಮೆರಿಕ ತನಗಾಗದವರ ಮೇಲೆ ಟಾರ್ಗೆಟ್ ಮಾಡಿ ತುಳಿಯೋ ಪ್ರಯತ್ನ ಅಲ್ವಾ. ಇವತ್ತು ರಷ್ಯಾಗಾಗಿರೋದು ನಾಳೆ ಭಾರತಕ್ಕೂ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀವೇ ನೋಡಿ, ಡಾಲರ್ ವ್ಯವಸ್ಥೆ ನನ್ನ ಕೈಲಿದೆ, ಪ್ರಪಂಚದ ದೊಡ್ಡಣ್ಣ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತೇಳಿ ಮನಸ್ಸಿಗೆ ಬಂದಂತೆ
ಟ್ಯಾಕ್ಸ್ ಹಾಕೋದು, ತಾರೀಫ್ ಹೆಸರಲ್ಲಿ ಬಡ ದೇಶಗಳನ್ನ ಬ್ಲಾಕ್ ಮೇಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಎಲ್ಲ ಸುಳಿಗಳಿಂದ ಹೊರಬರೋದಕ್ಕೆ ಬ್ರಿಕ್ಸ್ ಕಂಟ್ರಿಗಳು ಸೇರಿ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ತರಬೇಕು ಅಂತ ಪ್ಲಾನ್ ಮಾಡಿರುವುದು. ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ತರಬೇಕು ಅಂತ ಕಳೆದ ವರ್ಷನೇ ಮಾತುಕತೆಗಳಾಗಿತ್ತು. ಈಗ ಅದರ ಬ್ಲೂ ಪ್ರಿಂಟ್ ಸಹ ರೆಡಿಯಾಗಿದೆ. ಪ್ರಾರಂಭದಲ್ಲಿ ಇನ್ನು ಮುಂದೆ ಬ್ರಿಕ್ಸ್ ಕಂಟ್ರಿಗಳ ನಡುವೆ ಏನು ಕೊಡುವು ಕೊಳ್ಳುವಿಕೆ ವ್ಯವಹಾರ ನಡೆಯುತ್ತೆ, ಅದೆಲ್ಲ ಬ್ರಿಕ್ಸ್ ಕರೆನ್ಸಿ, ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಅಲ್ಲೇ ನಡೆಯುತ್ತೆ. ಸ್ನೇಹಿತರೆ, ಈಗ ಪೂರ್ತಿ ಜಮಾನ ಡಿಜಿಟಲೈಸೇಷನ್ ಆಗೋಗ್ಬಿಟ್ಟಿದೆ. ಈಗ ಬ್ರಿಕ್ಸ್ ಸಹ ತನ್ನ ಪರವಾಗಿ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಅನ್ನುವ ಡಿಜಿಟಲೈಸ್ಡ್ ಪೇಮೆಂಟ್ ಸಿಸ್ಟಮ್ ನ ತರೋದಕ್ಕೆ ಆಲ್ರೆಡಿ ಕಾರ್ಯೋನ್ಮುಖವಾಗಿದೆ. ಇನ್ನು ಮುಂದೆ ಬ್ರಿಕ್ಸ್ ದೇಶಗಳು ಬ್ರಿಕ್ಸ್ ನ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ನೇ ಬಳಸ್ತವೆ. ಮುಂಬರುವ ದಿನಗಳಲ್ಲಿ ಡಾಲರ್ ಪೇಮೆಂಟ್ ಸಿಸ್ಟಮ್ಗೆ ಸಡ್ಡು ಹೊಡೆಯುವ ಬ್ರಿಕ್ಸ್ ನ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆಗಿ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಹೊರಹೊಮ್ಮೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ರಿಪೋರ್ಟ್ಗಳು ಒಂದು ಬಾರಿನೋ ಎರಡು ಬಾರಿನೋ ಬಂದಿಲ್ಲ, ಪದೇ ಪದೇ ಬರ್ತಾ ಇದಾವೆ. ಇದರ ಅರ್ಥ ಒಳಗಡೆ ಏನೋ ನಡೀತಾ ಇದೆ, ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ. ಇದಕ್ಕೆ ಪುಷ್ಟಿ ಅನ್ನುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಧಮಕಿ ಹಾಕಿರೋದೇ ಸಾಕ್ಷಿ. ಈಗೇನು ಬ್ರೆಜಿಲ್ ನಲ್ಲಿ ಬ್ರಿಕ್ಸ್ ಸಮಾವೇಶ ನಡೀತಾ ಇದೆ, ಒಂದು ವೇಳೆ ಆಲ್ಟರ್ನೇಟಿವ್ ಕರೆನ್ಸಿ ತಂದಿದ್ದೇ ಆದ್ರೆ ಟಾರಿಫ್ ಎಕ್ಸ್ಟ್ರಾ ಆಗ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ ಟ್ರಂಪ್ ಬ್ರಿಕ್ಸ್ ದೇಶಗಳಿಗೆ. ಅಂದ್ರೆ ಅಮೆರಿಕ ಸಹ ಬ್ರಿಕ್ಸ್ ಸಮಾವೇಶವನ್ನ ಸಾಕಷ್ಟು ಹತ್ತಿರದಿಂದ ದುರ್ಬೀನ್ ಹಾಕಿಕೊಂಡು ಅಬ್ಸರ್ವ್ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಮೆರಿಕಕ್ಕೂ ಸಹ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿದೆ, ಬ್ರಿಕ್ಸ್ ತನ್ನ ಡಿಜಿಟಲೈಸ್ಡ್ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ನ ಇವತ್ತಲ್ಲ ನಾಳೆ ತಂದೆ ತರುತ್ತೆ. ಅದು ನಮ್ಮ ಡಾಲರ್ಗೆ ಮರಣ ಶಾಸನ. ಸ್ನೇಹಿತರೆ, ಈಗ ಸದ್ಯದ ಮಟ್ಟಿಗೆ ವಿಶ್ವ ಮಟ್ಟದಲ್ಲಿ ಏನು ವ್ಯಾಪಾರ ವಹಿವಾಟು ನಡೆಯುತ್ತೆ ಅದೆಲ್ಲ ಡಾಲರ್ ಅಲ್ಲೇ ನಡೆಯೋದು. ಫಾರ್ ಎಕ್ಸಾಂಪಲ್, ನಾವು ಬ್ರೆಜಿಲ್ ನಿಂದ ತೈಲ ಖರೀದಿ ಮಾಡಿದ್ರೆ ಅದಕ್ಕೆ ಡಾಲರ್ನೇ ಕೊಡ್ಬೇಕಾಗತ್ತೆ. ಈಗಲೂ ಪ್ರಪಂಚದಾದ್ಯಂತ ಸುಮಾರು 54% ಟ್ರೇಡು ಡಾಲರ್ ಇನ್ವಾಯ್ಸ್ ರೂಪದಲ್ಲೇ ನಡೆಯುತ್ತೆ. ಸುಮಾರು 88% ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಡಾಲರ್ ನಲ್ಲೇ ಈಗಲೂ ಇದೆ. ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ವಿದೇಶಿ ಮುದ್ರಾ ಭಂಡಾರ ಏನಿರುತ್ತೆ ಅದರಲ್ಲಿ ಈಗಲೂ 60% ಡಾಲರ್ ಅಲ್ಲೇ ಇಟ್ಟಿರ್ತಾರೆ. ಇದರಿಂದ ಎರಡು ಸಮಸ್ಯೆಗಳಾಗತ್ತೆ. ತನ್ನ ಡಾಲರ್ ಸಿಸ್ಟಮ್ ನ ಬೇರೆ ದೇಶಗಳು ಬಳಸ್ತಾ ಇರೋದನ್ನ ಅಮೆರಿಕ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಳಸುತ್ತೆ. ಇದರಿಂದ ಆಗೋ ಇನ್ನೊಂದು ಅನಾನುಕೂಲ, ಡಾಲರ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆಯೋದ್ರಿಂದ ಅಮೆರಿಕ ಇದರ ಮೇಲೆ ಕಣ್ಣಿಟ್ಟಂಗಾಗುತ್ತೆ. ಇದು ಗೂಢಾಚಾರಿಕೆ ಮಾಡಿದಂತೆ, ಯಾವುದೇ ದೇಶಕ್ಕೂ ಇದು ಒಳಿತಲ್ಲ. ಇದನ್ನ ತಡೆಯೋದಕ್ಕೆ ಈಗ ಬ್ರಿಕ್ಸ್ ಕರೆನ್ಸಿ ಬರ್ತಾ ಇರೋದು. ಇನ್ನು ಮುಂದೆ ಬ್ರಿಕ್ಸ್ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ರೂಪಾಯಿ, ರೂಬೆಲ್ಲು, ಯುವಾನು ಈ ರೀತಿಯ ಕರೆನ್ಸಿಗಳಲ್ಲೇ ನಡೆಯುತ್ತೆ. ಅಂದ್ರೆ ಸಂಪೂರ್ಣ ಸ್ಥಳೀಯ ಕರೆನ್ಸಿಗಳಲ್ಲೇ ನಡೆಯುತ್ತೆ. ಬ್ರಿಕ್ಸ್ ನ ಡಿಜಿಟಲೈಸ್ಡ್ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಮೂಲಕನೇ ನಡೆಯುತ್ತೆ. ಈಗ ಉದಾಹರಣೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ. ರಷ್ಯಾಕ್ಕೆ ನಾವು ರೂಬೆಲ್ ಕರೆನ್ಸಿನಲ್ಲಿ ದುಡ್ಡು ಕೊಡಬೇಕು. ಆಗ ರಷ್ಯಾ ಮತ್ತು ಭಾರತ ಎರಡೂ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ತಾವೆ. ಇಬ್ಬರ ನಡುವೆ ವ್ಯಾಪಾರ ವಹಿವಾಟು ಬ್ರಿಕ್ಸ್ ನ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಮೂಲಕ ಸ್ಥಳೀಯ ಕರೆನ್ಸಿನಲ್ಲೇ ನಡೆಯುತ್ತೆ. ಅಂದ್ರೆ ಡಾಲರ್ ನ ಸರ್ಪಾಸ್ ಮಾಡಿದಂತೆ, ಡಾಲರ್ ನ ಹೊರಗಿಟ್ಟು ಸ್ಥಳೀಯ ಕರೆನ್ಸಿನಲ್ಲೇ ನಾವು ವ್ಯಾಪಾರ ಮಾಡಿದಂತಾಯ್ತು. ಅಂದ್ರೆ ಭಾರತದ ಡಿಜಿಟಲ್ ರೂಪಾಯಿನ ರೂಬೆಲ್ ಆಗಿ ಕನ್ವರ್ಟ್ ಮಾಡುತ್ತೆ. ರಷ್ಯಾ ಏನಾದ್ರೂ ಭಾರತಕ್ಕೆ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ರೂಪಾಯಿನಲ್ಲಿ ಕೊಡ್ಬೇಕಲ್ವಾ, ಆಗ ರಷ್ಯಾದ ಡಿಜಿಟಲ್ ರೂಬೆಲ್ಲು ಭಾರತದ ಡಿಜಿಟಲ್ ರೂಪಾಯಿಗೆ ಕನ್ವರ್ಟ್ ಆಗಿ ಟ್ರಾನ್ಸಾಕ್ಷನ್ ಸ್ಮೂತ್ ಆಗಿ ನಡೆಯುತ್ತೆ. ಇದು ನೋಡಿ ಬ್ರಿಕ್ಸ್ ನ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್. ಇದರಲ್ಲಿ ಎಲ್ಲ ಕೊಡುಕೊಳ್ಳುವಿಕೆ ಆ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಮೂಲಕ ನಡೆಯುತ್ತೆ. ಯಾವುದೇ ಫ್ರಾಡುಲೆಂಟ್ ಆಕ್ಟಿವಿಟಿ, ಚೀಟಿಂಗ್ ಗೆ ಅವಕಾಶನೇ ಇಲ್ಲ. ನಿಮ್ಮ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್. ನಿಮ್ಗೇನನ್ಸುತ್ತೆ? ಆದಷ್ಟು ಬೇಗ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಬರಬೇಕಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.